ನಮಸ್ತೆ, ಹೋಮ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಹೊಸದಾಗಿ ಪರ್ಚೇಸ್ ಮಾಡಿರೋ ಕಾಸ್ಟ್ ಐರನ್ ತವ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗೆ ನಾರ್ಮಲ್ ತವ ಆಗಲಿ ಐರನ್ ತವ ಆಗಲಿ ಅದನ್ನು ಹೇಗೆ ಸೀಸ್ನಿಂಗ್ ಮಾಡೋದು ಮನೆಯಲ್ಲಿ ಈಸಿಯಾಗಿ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಪರ್ಚೇಸ್ ಮಾಡಿರೋ ಕಾಸ್ಟ್ ಐರನ್ ತವದ ಬಗ್ಗೆ ನಿಮಗೆ ತೋರಿಸ್ತೀನಿ. ನೋಡಿ, ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಇದ್ರ ಬಗ್ಗೆ ನಾನು ತುಂಬ ರಿವ್ಯೂ ನೋಡಿ ಪರ್ಚೇಸ್ ಮಾಡಿದ್ದೆ. ಇದರಲ್ಲಿ ಕೊಟ್ಟಿದ್ದಾರೆ 100% ನ್ಯಾಚುರಲ್ ಕುಕ್ವೇರ್, ನೋ ಹಾರ್ಮ್ಫುಲ್ ಕೆಮಿಕಲ್ ಕೋಟಿಂಗ್, ಟಾಕ್ಸಿನ್ ಫ್ರೀ ಆ್ಯಂಡ್ ಫುಡ್ ಸೇಫ್ ಅಂತ. ಇದನ್ನು ನಾನು 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ ಮೇಲೆ ನಿಮಗೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಪ್ರೈಸ್ ಇಷ್ಟಲ್ಲ, ಡಿಸ್ಕೌಂಟ್ ಆಗಿ ಒಂದು 700-800 ತನಕ ಸಿಕ್ಕಿದೆ. ಇದರ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಏನಾದರೂ ಕಾಸ್ಟ್ ಐರನ್ ತವ ಪರ್ಚೇಸ್ ಮಾಡೋದಿದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸ್ತದೆ ತವ. ಬ್ಯಾಕ್ ಸೈಡ್ ಕಾಣಿಸ್ತದೆ. ತುಂಬಾ ವೆಯ್ಟ್ ಇದೆ, ವೆಯ್ಟ್ ಇದೆ. ಎರಡೂ ಕಡೆ ಈ ಥರ ಹ್ಯಾಂಡ್ಲ್ ಇರೋದ್ರಿಂದ ಯೂಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅಂದರೆ, ಇದರಲ್ಲಿ ನಾನು ಇದನ್ನು ತಂದ ತಕ್ಷಣ ವಾಶ್ ಮಾಡಬೇಕು ಅಂತ ಸ್ವಲ್ಪ ನೀರು ಹಾಕಿ ಒಂದು 2-3 ಮಿನಿಟ್ಸ್ ಬಿಟ್ಟಿದ್ದೆ. ಬೇರೆ ಏನೋ ಕೆಲಸ ಇದೆ ಅಂತ ನೋಡಿದ್ದೆ. ಬಂದು ನೋಡೋ ಅಷ್ಟರೊಳಗೆ ಇದು ಫುಲ್ ಎಲ್ಲೆಲ್ಲಿ ನೀರಿನ ಅಂಶ ಇದೆ ಅಲ್ಲೆಲ್ಲಿ ಒಂಥರ ತುಕ್ಕು ಬಂದರ ಥರ, ರಸ್ಟ್ ಹಿಡ್ದರ ಥರ ಆಗಿತ್ತು. ಸೊ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು, ಇದರಲ್ಲಿ ಯಾವುದೇ ರೀತಿಯಾದ ನೀರಿನ ಅಂಶ ನಿಲ್ಲಬಾರ್ದು. ಇದು ನನ್ನ ನಾರ್ಮಲ್ ಐರನ್ ತವ. ಇವೆರಡಕ್ಕೂ ಕಂಪೇರ್ ಮಾಡಿದರೆ ಇದರಲ್ಲಿ ಜಾಸ್ತಿ ತುಕ್ಕು ಬರಲ್ಲ. ಅಂದರೆ ಒಂದು 2-3 ಡೇಸ್ ನೀರಿಟ್ಟಿದ್ರೆ ಮಾತ್ರ ಬರ್ತದೆ. ಆದರೆ ಇದರಲ್ಲಿ ಹಾಗಲ್ಲ, ಒಂದು 5-10 ಮಿನಿಟ್ಸ್ ಒಳಗಡೆ ಬರ್ತದೆ. ಸೊ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ಇದು ಆಲ್ರೆಡಿ ಸೀಸ್ನಿಂಗ್ ಆಗಿದೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದರು. ಸೊ ನಾನು ಅದಕ್ಕೆ ಸೀಸ್ನಿಂಗ್ ಮಾಡಿದೆ. ಡೈರೆಕ್ಟಾಗಿ ವಾಶ್ ಮಾಡಿ ದೋಸೆ ಮಾಡಲಿಕ್ಕೆ ಹೋದೆ. ಆದರೆ ದೋಸೆ ಬರಲಿಲ್ಲ. ತುಂಬಾ ಟ್ರೈ ಮಾಡಿದೆ ನಾನು, 4-5 ಟೈಮ್ಸ್ ಟ್ರೈ ಮಾಡಿದೆ. ಅದೇ ಯಾವುದೇ ರೀತಿಯಾದ ದೋಸೆ ಬರಲಿಲ್ಲ. ಹಾಗೆ ಇನ್ನೂ ಒಂದು ಕೂಡ, ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಒಂಥರ ಸ್ಮೆಲ್ ಬರ್ತದೆ. ನಾನು 2-3 ಟೈಮ್ಸ್ ಚೆಕ್ ಮಾಡಿದೆ. ಆವತ್ತೇ ನಾನು 2-3 ದೋಸೆ ಮಾಡಿ ನೋಡಿದ್ದೆ, ಆಗಲೂ ಕೂಡ ಸ್ಮೆಲ್ ಬರ್ತಾ ಇತ್ತು. ನಾನು ಅಂದ್ಕೊಂಡೆ ಇದು ತುಂಬ ಸ್ಮೆಲ್ ಬರ್ತದೆ, ವೇಸ್ಟ್ ಆಯಿತು ಅಂತ. ಆದರೆ ಆಮೇಲೆ ನಾನು ಈ ಥರ ಸೀಸ್ನಿಂಗ್ ಮಾಡಿದೆ ಮನೆಯಲ್ಲಿ. ಅದು ಮಾಡಿದ ನಂತರ ದೋಸೆನೂ ತುಂಬ ಚೆನ್ನಾಗಿ ಬಂತು, ಸ್ಮೆಲ್ಲು ಕೂಡ ಹೋಯಿತು. ಈಗ ನನಗೆ ಇದು ಯೂಸ್ ಮಾಡುವಾಗ ಯಾವುದೇ ರೀತಿಯಾದ ಸ್ಮೆಲ್ ಬರಲ್ಲ. ಹಾಗೆ ಇದು ಕಾಸ್ಟ್ ಐರನ್ ಇದು ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ, ಈ ಸ್ಟಾರ್ಟಿಂಗಲ್ಲಿ ಎಲ್ಲಿ ತನಕ ಪಳಗಲ್ವೋ ಅಲ್ಲಿ ತನಕ ಇದಕ್ಕೆ ತುಂಬ ಆಯಿಲ್ ಬೇಕಾಗ್ತದೆ. ಒಂದು ಸಲ ನಿಮ್ಮ ಕಾಸ್ಟ್ ಐರನ್ ತವ ಪಳಗಿದ ಮೇಲೆ ಕಮ್ಮಿ ಆಯಿಲ್ ತೊಗೊಳ್ತದೆ. ಸೊ ಆಯಿಲ್ ಸೇವಿಂಗ್ ಕೂಡ ಆಗಿದೆ ಇದು. ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ನಾನು ಯಾವ ಥರ ಸೀಸ್ನಿಂಗ್ ಮಾಡಿದ್ದೆ ಅಂತ ಹೇಳ್ತೀನಿ. ನೋಡಿ, ಇದು ನನ್ನ ನಾರ್ಮಲ್ ತವ, ಐರನ್ ತವನೇ, ಆದರೆ ಇದು ಕಾಸ್ಟ್ ಐರನ್ ಅಲ್ಲ, ನಾರ್ಮಲ್ ತವ. ಇದು ನಾನು ತುಂಬ ಒಂದು 10 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಹೇಗೆ ಮೇಂಟೈನ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಹಾಗೆ ನಾವು ಇದನ್ನು ಯೂಸ್ ಮಾಡಿ ಎಲ್ಲಿ ನಾವು ಗ್ಯಾಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಇಲ್ಲಿಷ್ಟು ಫುಲ್ಲಿ ಬ್ಲ್ಯಾಕ್ ಆಗಿರ್ತದೆ. ಇದನ್ನು ನಾವು ಪದೇ ಅಂದರೆ ಯಾವಾಗಲೂ ಸೀಸ್ನಿಂಗ್ ಮಾಡಬೇಕು ಅಂತ ಇಲ್ಲ, ಅದನ್ನು ನಾವು ಮಾಡ್ತಾ ಇದ್ದರೆ ಈ ತವ ನಮ್ಮ ಕಡೆ ಕವಲೆ ಅಂತೀವಿ, ತುಂಬಾ ಬಾಳಿಕೆ ಬರ್ತದೆ. ಹಾಗೆ ಹೆಲ್ತಿಗೂ ಕೂಡ ಚೆನ್ನಾಗಿ ಒಳ್ಳೆಯದು. ಹಾಗೆ ದೋಸೆ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಯಾವ ಥರ ಸೀಸ್ನಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಈ ತವನು ಅದೇ ಥರ ಸೀಸ್ನಿಂಗ್ ಮಾಡಿದ್ದೆ ಮನೇಲಿ. ಸೊ ಇದು ನೋಡಿ, ಇದು ನಾವು ನಮ್ಮ ಕಡೆ ಕೊಚ್ಚಕ್ಕಿ ಅಂತೀವಿ, ಕೆಲವು ಕಡೆ ಕೆಂಪನ್ನ ಅಂತಾರೆ, ಇನ್ನು ಕೆಲವು ಕಡೆ ಬಾಯ್ಲ್ಡ್ ರೈಸ್ ಅಂತಾರೆ. ನಾವು ಬಾಯ್ಲ್ಡ್ ರೈಸ್ ಮಾಡಿದಾಗ ಅದರಲ್ಲಿ ನೀರು ಬರ್ತದೆ, ಇದು ತಿಳಿ ನೀರು ಅಂತೀವಿ ನಮ್ಮ ಕಡೆ. ನೋಡಿ, ಈ ಥರ ನೀರು, ಇದನ್ನು ನೀವು ಕುಡಿಬೋದು. ಇದರಲ್ಲಿ ತುಂಬ ಫೈಬರ್ ಅಂಶ ಇದೆ, ಹೆಲ್ತಿಗೆ ಕೂಡ ಒಳ್ಳೆಯದು. ಜಸ್ಟ್ ನಿಮ್ಮ ಟೇಸ್ಟ್ ಇರಲ್ಲ. ನಿಮ್ಗೆ ಟೇಸ್ಟ್ ಬೇಕು ಅಂದರೆ ಜಸ್ಟ್ ಉಪ್ಪು ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಆ್ಯಕ್ಚುಲಿ ಕೆಲವರು ಇದಕ್ಕೆ ತುಪ್ಪನೂ ಬೆರೆಸ್ಕೊಂಡು ಕುಡಿತಾರೆ. ಇನ್ನು ಕೆಲವರು ಇದಕ್ಕೆ ಮೊಸರನ್ನು ಕೂಡ ಹಾಕ್ಕೊಂಡು ಕುಡಿತಾರೆ. ಇದನ್ನು ತುಂಬ ಅಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ
ಇಲ್ಲಿ ನೋಡಿ, ಇದು ನಮ್ಮ ಕಡೆ ಬಸಳೆ ಎಲೆ ಅಂತವ್ರೆ. ಇದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದಿದು. ಇದರಲ್ಲಿ ಒಂಥರ ಲೋಳೆ ಅಂಶ ಇದೆ. ಅದನ್ನು ನಾವು ಈ ಥರ ಕವಲೇಲಿ ಹಾಕಿ ಇಡೋದ್ರಿಂದ ಅದ್ರ ಲೋಳೆ ಅಂಶ ಎಲ್ಲ ಬಿಟ್ಟು ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಆಗಿ ಕರ್ಟ್ ಹೋಗಿರ್ತದೆ ಅದೆಲ್ಲದು ಕ್ಲೀನಾಗಿ ಹೋಗ್ತದೆ. ಸೊ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಹೇಗೆ ಇದನ್ನ ಯೂಸ್ ಮಾಡೋದು ಅಂದರೆ, ಫಸ್ಟ್ ಈ ಥರ ತಿಳಿ ನೀರನ್ನು ಕವಲೆಗೆ ಹಾಕ್ಕೊಳ್ಬೇಕು. ಈ ಥರ ಕವಲೆಗೆ ಹಾಕ್ಕೊಂಡ್ಮೇಲೆ ಈ ಥರ ಬಸಳೆ ಎಲೆ ಇದೆ ಅಲ್ವಾ, ನಾನು ಸಾಂಬಾರಿಗೆ ಯೂಸ್ ಮಾಡೋ, ಯಾವಾಗಲೂ ಸಾಂಬಾರು ಮಾಡ್ತೀನಿ ಅಲ್ವಾ, ಆಗ ತೊಗೊಂಡಿರೋ ಎಲೆಗಳಲ್ಲಿ ಯಾವ ಎಲೆನ ನಾವು ಯೂಸ್ ಮಾಡದೆ ವೇಸ್ಟ್ ಅಂತ ಬಿಸಾಕ್ತೀವೋ, ಈ ಥರ ಹೋಲಾಗಿರೋ ಎಲೆನೆಲ್ಲ ಯೂಸ್ ಮಾಡಲ್ಲ ಬಿಸಾಕ್ತೀವೋ ಅಂಥ ಎಲೆನೆಲ್ಲ ಈ ಥರ ಸೀಸ್ನಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ನಾನು ಅವಾಗವಾಗ ಸೀಸ್ನಿಂಗ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಕವಲೆ ತುಂಬ ಬಾಳಿಕೆ ಬರ್ತದೆ. ನೋಡಿ, ಈ ಥರ ಇದನ್ನು ಹಾಕಿ ಬಿಟ್ಬಿಡಬೇಕು. ಈ ಥರ ಇದನ್ನು ಹಾಕಿ ಬಿಟ್ಬಿಡಬೇಕು. ಫುಲ್ಲಿ ಇದನ್ನು ಎಲೆಗಳನ್ನು ಹಾಕಿ ಒಂದು 2 ಡೇಸ್ ಬಿಡಬೇಕು. ಹೀಗೆ ಇದನ್ನು ಈ ಥರ ಈ ತಿಳಿ ನೀರು ಇರೋದ್ರಿಂದ ಯಾವುದೇ ರೀತಿ ತುಕ್ಕು ಬರಲ್ಲ ಕವಲೆಗೆ, ಆ ಥರ ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ಅದ್ರ ಬದಲಾಗಿ ಕವಲೆ ತುಂಬ ಚೆನ್ನಾಗಿ ಪಳಗ್ತದೆ. ಈ ಥರ ಹಾಕಿ 2 ಡೇಸ್ ಬಿಡಬೇಕು. 2 ಡೇಸ್ ಬಿಟ್ಟ ನಂತರ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು, ನೀವು ಕಾಸ್ಟ್ ಐರನ್ ತವಾಗಲಿ ನಾರ್ಮಲ್ ತವಾಗಲಿ ಯೂಸ್ ಮಾಡಿದ ಮೇಲೆ ಅದನ್ನ ವಾಶ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಕ್ಲೀನ್ ಟಿಶ್ಯೂ ಪೇಪರ್ ಅಥವಾ ಯಾವುದಾದ್ರು ಕ್ಲೀನ್ ಕಾಟನ್ ಬಟ್ಟೆಯಿಂದ ಅದನ್ನು ಒರೆಸಿ ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡಿ ಇಡಿ. ನೀವು ಯಾವಾಗ ಅದನ್ನು ಪುನಃ ಯೂಸ್ ಮಾಡ್ತೀರೋ ಆವಾಗ ಅದನ್ನು ಒಂದು ಸಲ ಆಯಿಲ್ ಹಾಕಿ ಇಟ್ಟಿರ್ತೀರಲ್ಲ, ಅದನ್ನು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ಹೀಗೆ ಮಾಡೋದ್ರಿಂದ ಕವಲೆ ತುಂಬಾ ಬಾಳಿಕೆ ಬರ್ತದೆ. ಹಾಗೆ ಪದೇ ಪದೇ ಲಿಕ್ವಿಡ್ ಹಾಕಿ ವಾಶ್ ಮಾಡ್ತಾ ಇರಬೇಡಿ. ಲಿಕ್ವಿಡ್ ಹಾಕೋದ್ರಿಂದ ಕವಲೆ ಬೇಗ ಹಾಳಾಗ್ತದೆ. ಸೊ ಆದಷ್ಟು ನೀರಿನಲ್ಲೇ ತೊಳೀನಿ. ಜಾಸ್ತಿ ಲಿಕ್ವಿಡು ಮತ್ತು ಸ್ಕ್ರಬ್ಬೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.